It's okay, guys. It's okay. If you not believe in manifestation, it's okay. ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನನಗೆ ನಂಬಿಕೆ ಬರ್ತಾ ಇಲ್ವಾ, ಆಯಿತು ಬಿಟ್ಟಾಕಿ, ಇಟ್ಸ್ ಓಕೆ. ಫೀಲಿಂಗ್ಸ್ ಬರ್ತಿಲ್ವಾ, ಇಟ್ಸ್ ಓಕೆ ಗಾಯ್ಸ್, ಲೀವ್ ಇಟ್. ವಿಜುವಲೈಸೇಷನ್ ಮಾಡೋಕ್ಕಾಗ್ತಾ ಇಲ್ವಾ, ಇಟ್ಸ್ ಓಕೆ. ಇದೆಲ್ಲ ಆಗ್ತಿಲ್ಲ ಅಂದ ತಕ್ಷಣ ನೀವು ಅಂದ್ಕೋಬೇಡಿ ನಾನು ಮ್ಯಾನಿಫೆಸ್ಟೇ ಮಾಡೋಕ್ಕಾಗಲ್ಲ, ಮ್ಯಾನಿಫೆಸ್ಟ್ ನನ್ನ ಕೈಯಿಂದ ಆಗಲ್ಲ ಅಂತ. ನೀವು ಮಾಡೇ ಮಾಡ್ತೀರ. ನಿಮ್ಮ ಹತ್ರ ನೀವು ಬದುಕಿದ್ದೀರಾ ಅಂದರೆ ನಿಮ್ಮ ಹತ್ರ ಮೈಂಡ್ ಇರಬೇಕು. ನೀವು ತಲೆ ಚೆನ್ನಾಗಿ ಓಡ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಸಬ್ಕಾನ್ಷಿಯಸ್ ಮೈಂಡ್ ಚೆನ್ನಾಗಿದೆ ಅಂತ ಅಲ್ವಾ. ನೀವು ಉಸಿರಾಡೋದಕ್ಕೆ ಕಾರಣ ಸಬ್ಕಾನ್ಷಿಯಸ್ ಮೈಂಡ್. ಸೊ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮ್ಯಾನಿಫೆಸ್ಟ್ ಮಾಡೇ ಮಾಡುತ್ತೆ. ನೀವು ಮಾತು ಬರಲಿಲ್ಲ, ಕಣ್ಣು ಕಾಣಿಸ್ಲಿಲ್ಲ, ವಾಟ್ ಎವರ್ ಇಟ್ ಈಸ್, ಜಸ್ಟ್ ಡೂ ವಾಟ್ ಐ ಸೇ. ಬರೀ ಅಫರ್ಮ್ ಮಾಡಿ ಸಾಕು. ಅಫರ್ಮೇಷನ್ ಇಸ್ ಅ ಬೆಸ್ಟ್ ಥಿಂಗ್ ಇನ್ ದಿಸ್ ವರ್ಲ್ಡ್ ರೈಟ್ ನಾವು. ಈಗ ನಡೀತಿರೋ ಕಾಲದಲ್ಲಿ ಅಫರ್ಮೇಷನ್ ಇಸ್ ಅ ಬೆಸ್ಟ್ ಥಿಂಗ್. ನೀವು ಸ್ವಲ್ಪ ಹೊರಗಡೆ ನೋಡಿ ಅಂದರೆ ಅಫರ್ಮೇಷನಿಂದ ಯಾವ ರೀತಿ ಎಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದಾರೆ ಅಂತ. ಅಫರ್ಮೇಷನ್ ಅದ್ಭುತವಾಗಿ ವರ್ಕ್ ಆಗುತ್ತೆ. ನೀವು ಕೃಷ್ಣ ನಂಬ್ತೀರ ಅಂದರೆ ಕೃಷ್ಣನೂ ಕೂಡ ಒಬ್ಬ ಮ್ಯಾನಿಫೆಸ್ಟೇಷನರ್ ಅಂತ ಹೇಳ್ಬೋದು. ಸೊ ಅರ್ಜುನ ಅಂದರೆ ಕೃಷ್ಣಂಗೆ ತುಂಬ ಇಷ್ಟ, ಕೃಷ್ಣಂಗೂ ಅಷ್ಟೇ ಅರ್ಜುನ ಅಂದರೆ ತುಂಬ ಇಷ್ಟ. ಸೊ ಈ ರೀತಿ ಬಾಂಧವ್ಯ ಇರಬೇಕಾದ್ರೆ ಒಂದು ಸ್ಟೋರಿ ಹೇಳ್ತೀನಿ. ಹೀಗೆ ಕೃಷ್ಣ ಏನೋ ಹೇಳ್ತಿರ್ತಾರೆ, ಅರ್ಜುನ ಏನೋ ಕೇಳಿರ್ತಾರೆ, ನನಗೆ ಭಯ ಆಗ್ತಿದೆ, ಹಿಂದೆ ಏನಾಗ್ತಾ ಇದೆ, ಹಿಂದೆ ಹೀಗಾಗಿತ್ತು, ಇವಾಗ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನನಗೆ ಭವಿಷ್ಯದ ಬಗ್ಗೆ ಭಯ ಆಗ್ತಾ ಇದೆ ಅಂತ. ಆಗ ಕೃಷ್ಣ ಹೇಳ್ತಾರೆ, ಹಿಂದೆ ಆಗಿದ್ದಕ್ಕೆಲ್ಲ ಒಳ್ಳೆಯದೇ, ಈಗ ಕೂಡ ನನಗೆ ಒಳ್ಳೇದಾಗ್ತಾ ಇದೆ, ಮುಂದೆ ಕೂಡ ಒಳ್ಳೇದಾಗತ್ತೆ ಅಂತ ನಂಬು, ನಾನು ಹೇಳ್ತಾ ಇದ್ದೀನಿ ಭಗವಂತ ಅಂತ ಹೇಳ್ತಾರೆ. ಇಲ್ಲಿ ಕೃಷ್ಣ ಏನು ಹೇಳೋದು ಅಂದರೆ ಅರ್ಜುನಿಗೆ ಗೈಡ್ ಮಾಡೋದು, ಅಫರ್ಮೇಷನ್ ಮಾಡ್ಕೊ ನಿನ್ನ ಮನಸ್ಸಲ್ಲಿ, ನನಗೆ ಈ ರೀತಿ ಹಿಂದೆ ಆಗಿದ್ದು ಒಳ್ಳೆಯದಕ್ಕೆ, ಈಗ ಆಗ್ತಾ ಇರೋದು ಒಳ್ಳೆಯದೇ, ಮುಂದೆ ಕೂಡ ನನಗೆ ಒಳ್ಳೆಯದಾಗತ್ತೆ ಅಂತ. ಈ ರೀತಿ ಅರ್ಜುನ ಅಫರ್ಮ್ ಮಾಡ್ಕೊಂಡಿದ್ದು ಕರೆಕ್ಟಾಗಿ ಇದ್ದಿದ್ರೆ ಖಂಡಿತವಾಗ್ಲೂ ಅದು ನಿಜ ಆಗುತ್ತೆ. ಅದೇ ರೀತಿ ಕೃಷ್ಣ ಹೇಳಿರೋ ಮಾತನ್ನ ನಿಮ್ಮ ಜೀವನದಲ್ಲೂ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಅಫರ್ಮೇಷನ್ ಮಾಡಿ, ಸ್ವಂತವಾಗಿ ಅಫರ್ಮೇಷನ್ ಮಾಡ್ತಾ ಹೋಗಿ. ನನ್ನ ಜೀವನ ಚೆನ್ನಾಗಿದೆ, ನಾನು ತುಂಬ ಚೆನ್ನಾಗಿದ್ದೀನಿ, ನನ್ನ ಲೈಫಲ್ಲೆಲ್ಲ ಒಳ್ಳೇದಾಗ್ತಾ ಇದೆ ಅಂತ. ಕೆಲವರಂತೂ ಇರ್ತಾರೆ ಜನಗಳು, ನಿಮ್ಗೆ ಬದುಕೋಕ್ಕೆ ಬಿಡಲ್ಲ, ನೀನು ಸರಿ ಇಲ್ಲ, ನೀನು ಕೆಟ್ಟವರು, ನೀವು ಅದಾಗುತ್ತೆ, ನಿಮ್ಗೆ ಇದಾಗುತ್ತೆ ಅಂತ ಹೇಳ್ತಾರೆ. ಅವ್ರಿಗೇನು ಗೊತ್ತು ನಿಮ್ಮ ಮನಸ್ಸೊಳಗಡೆ ಏನು ನಡೀತಾ ಇದೆ, ನೀವು ಎಷ್ಟು ಒಳ್ಳೆಯವರು, ನೀವು ಎಷ್ಟು ಜನಕ್ಕೆ ಸಹಾಯ ಮಾಡಿದ್ದೀರಾ, ಯಾಕೆ ಇಷ್ಟು ಕಷ್ಟದಲ್ಲಿದ್ದೀರಾ ಅಂತ. ಬಿಟ್ಟಾಕಿ ಅದನ್ನೆಲ್ಲ, ಇಟ್ಸ್ ಓಕೆ. ಸೊ ಅಫರ್ಮೇಷನ್ ಮಾಡ್ಕೊಳ್ಳಿ. ಜಸ್ಟ್ ಸೇ ಯುವರ್ ಸೆಲ್ಫ್, ನಿಮ್ಗೆ ಏನು ಬೇಕು ಅದನ್ನು ಅಫರ್ಮೇಷನ್ ಮಾಡ್ಕೊಳ್ಳಿ. ಎದ್ದ ತಕ್ಷಣ ನನಗೆ ಒಳ್ಳೇದಾಗ್ತಾ ಇದೆ, ದೇವ್ರ ನನ್ನ ಜೊತೆ ಇದ್ದಾನೆ, ನಾನು ತುಂಬ ಪ್ರೊಟೆಕ್ಟಿವ್ ಆಗಿದ್ದೀನಿ, ಇಲ್ಲ ನಮ್ಮ ಫ್ಯಾಮಿಲಿ ಇದ್ದರೆ ನಮ್ಮ ಫ್ಯಾಮಿಲಿಲಿರೋ ಎಲ್ಲರೂ ಕೂಡ ಜೋಪಾನವಾಗಿದ್ದಾರೆ, ಆರಾಮಾಗಿದ್ದಾರೆ, ನಾವೆಲ್ಲ ಸಂತೋಷವಾಗಿದ್ದೀವಿ, ಅನ್ಯೋನ್ಯವಾಗಿದ್ದೀವಿ ಅಂತ. ಅದು ನಿಜ ಆಗೇ ಆಗುತ್ತೆ. ಅದೇ ರೀತಿ ಹೇಳ್ಕೊಳ್ತಾ ಬರ್ತಾ ನೀವು ಬಂದರೆ ನೀವೇ ಒಬ್ಬರು ದೇವ್ರ ಥರ ಅಂತ ಅಂದ್ಕೊಳ್ಳಿ. ನೀವೇನು ಹೇಳ್ತೀರೋ ಅದೇ ನಡಿಬೇಕು, ನಿಮ್ಮನ್ನು ಬಿಟ್ಟು ಬೇರೆ ನಡಿಬಾರ್ದು ಅಷ್ಟೇ. ನೀವೇನು ಹೇಳ್ತೀರೋ ಅದು ಸಬ್ಕಾನ್ಷಿಯಸ್ ಮೈಂಡ್ ನಿಜ ಮಾಡಬೇಕು. ಈಗ ನೀವು ಚೆನ್ನಾಗಿದ್ದೀನಿ ಅಂತ ಅನ್ಕೋತಿದ್ರೆ ನೀವು ಬೇರೆ ಏನೂ ಆಗೋದಕ್ಕೆ ನೀವು ಚಾನ್ಸಸ್ಸೇ ಕೊಡಲ್ಲ. ನೀವು ಯಾವಾಗ ಖಾಲಿಯಾಗಿ ಬಿಟ್ಬಿಡ್ತೀರ ಲೈಫ್ ಹೋಗೋದಕ್ಕೆ ಅದು ತನ್ನ ಮಿಸ್ಟೀರಿಯಸ್ನೆಲ್ಲ ತಗೊಬಂದು ನಿಮ್ಮ ಮಡಲ್ಗೆ ಹಾಕುತ್ತೆ ಅಷ್ಟೇ. ಸೊ ನಾನು ಏನು ಹೇಳೋದು ಅಂದರೆ, ಸೊ ದಯವಿಟ್ಟು ಲೈಫ್ನ ಫ್ರೀಯಾಗಿ ಬಿಡಬೇಡಿ, ಅಫರ್ಮ್ ಮಾಡ್ಕೊಳ್ಳಿ. ಲೈಫಲ್ಲಿ ಏನೇನು ನಡೆಯೋಕ್ಕೂ ಮುಂಚೆ ಅಫರ್ಮ್ ಮಾಡ್ಕೊಳ್ಳಿ. ನನಗೆಲ್ಲ ಒಳ್ಳೇದಾಗತ್ತೆ ಅಂತ ಅಂದ್ಕೊಳ್ಳಿ, ನಾನೆಲ್ಲ ಗೋಲ್ಸ್ನ ಅಚೀವ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ನನ್ನ ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಅಫರ್ಮ್ ಮಾಡಿ, ಏನೇನು ಒಳ್ಳೇದಾಗಬೇಕು ಅಫರ್ಮ್ ಮಾಡಿ, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ನಿಮಗೆ ಅಫರ್ಮೇಷನ್ ನಂಬಿಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದರಿಂದ ಸಕ್ಸಸ್ಫುಲ್ ಸ್ಟೋರೀಸ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಸೆಲೆಬ್ರಿಟೀಸ್ಗಳಿದಾರಲ್ಲ, ದೇ ಆರ್ ಲೈಕ್ ಅ ಬಿಗ್ ಡ್ರೀಮರ್, ನೀವು ಎಷ್ಟನ್ನ ಕೂಡ ನೋಡಿರ್ಬೋದು, ಅವರು ಒಬ್ಬ ಮ್ಯಾನಿಫೆಸ್ಟೇಷನ್ ಅವರು. ಹೌದು, ನೀವು ಯಾರನ್ನೆಲ್ಲ ಸಕ್ಸಸ್ಫುಲ್ ಆಗಿದ್ದೀರಾ ಅವರೆಲ್ಲ ಒಂದಲ್ಲ ಒಂದು ರೀತಿ ಮ್ಯಾನಿಫೆಸ್ಟ್ ಮಾಡಿರ್ತಾರೆ, ಅದು ನಿಮಗೆ ಗೊತ್ತಾಗಲ್ಲ ಅಷ್ಟೇ. ಸೊ ನೀವು ಕೂಡ ಅಟ್ ಪ್ರೆಸೆಂಟ್ ನೀವು ಯಾವುದೇ ಸಿಚುವೇಷನಲ್ಲಿದ್ದರೂ ಅದು ನಿಮ್ಮ ಮ್ಯಾನಿಫೆಸ್ಟೇಷನ್ನೇ ಆಗಿರುತ್ತೆ. ಸೊ ಪ್ಲೀಸ್ ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ, ಪಾಸಿಟಿವ್ ಆಗಿರಿ, ಎಲ್ಲ ಒಳ್ಳೆಯದಾಗುತ್ತೆ, ಖಂಡಿತವಾಗ್ಲೂ ನೀವು ಒಳ್ಳೆಯದಾಗೇ ಆಗುತ್ತೆ. ಸೊ ಇಷ್ಟೇ ಹೇಳೋದಕ್ಕಾಗೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಕ್ಸಸ್ಫುಲ್ ಸ್ಟೋರೀಸ್ನ ಹೇಳ್ತೀನಿ, ಆಗ ನೀವು ಆರಾಮಾಗಿ ನಂಬೋದು ಅಫರ್ಮೇಷನ್ನ. ಎಷ್ಟೇ ನೆಗೆಟಿವ್ ಥಾಟ್ಸ್ ಬರ್ತಾ ಇರಲಿ, ಈಗ ಏನೋ ಇಲ್ಲ ನಿನ್ಗೆ ಒಳ್ಳೇದಾಗಲ್ಲ, ನೀನು ಹಣೆ ಬರ ಸರಿ ಇಲ್ಲ ಅಂತ ನೆಗೆಟಿವ್ ಥಾಟ್ಸ್ ಬಂದರೆ ಹೇಳಿ, ನನ್ನ ಹಣೆ ಬರ ತುಂಬ ಚೆನ್ನಾಗಿದೆ,
ನನಗೆಲ್ಲ ಒಳ್ಳೆಯದಾಗುತ್ತೆ. ನನ್ನ ಜೀವನದಲ್ಲಿ ಆರಾಮಾಗಿರ್ತೀನಿ, ಸುಖವಾಗಿರ್ತೀನಿ, ಸಂತೋಷವಾಗಿರ್ತೀನಿ. ಹೇಳ್ತಾರಲ್ಲ, ಸಂಪತ್ಪೂರ್ವಕವಾಗಿರ್ತೀನಿ, ಐಶ್ವರ್ಯಪೂರ್ವಕವಾಗಿರ್ತೀನಿ. ನಾನು ಲಕ್ಷ್ಮೀ ಪುತ್ರ, ಲಕ್ಷ್ಮೀ ಪುತ್ರಿ. ನಾನು ಈ ರೀತಿ ಹೇಳ್ಕೊಳ್ಳಿ ನೀವು ಹೇಗೆ ಬೇಕು ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗಾಯ್ಸ್.